ತ್ರಿಶಾನ್, ಅಪ್ಪನ ಡಿಸ್ಟರ್ಬ್ ಮಾಡಬೇಡ ಕಣೋ. ತುಂಬ ವರ್ಷ ಆದ್ಮೇಲೆ ಮನೆಗೆ ಬಂದಿದ್ದಾರೆ ಅವರು. ಸುಸ್ತಾಗಿರುತ್ತೆ. ಪಪ್ಪ, ನನ್ನನ್ನು ಬಿಟ್ಟು ಇಷ್ಟು ದಿನ ಎಲ್ಲೋಗಿದ್ದೆ? ನೀನನ್ನ ಮಿಸ್ ಮಾಡ್ಕೊಂಡೆ ಗೊತ್ತಾ? ಅಪ್ಪ ಬೇರೆ ದೇಶದಲ್ಲಿ ಕೆಲಸ ಮಾಡೋದಲ್ಲ, ಈಗ ಬಂದಿನಲ್ಲ, ಈ ತಿಂಗಳೆಲ್ಲ ನಿನ್ನ ಜೊತೆಗೆ ಇರ್ತೀನಿ. ಮಜ್ಜಾ ಮಾಡೋಣ. ಪಪ್ಪ, ಅಮ್ಮ ರಾಜ್ಯದಲ್ಲಿ ಬರೀ ಪಿಜ್ಜಾನೇ ತಿಂದಿದ್ದ? ನಾನು ದಿನ ಪಿಜ್ಜಾ ತಿಂತಿದ್ರೆ ಬಂದೊಂಥರ ಊದ್ಕೊಬಿಡ್ತಿದ್ದೆ. ಪಪ್ಪ, ನಮಗೆ ಬೆದಲ್ ಯಾರು ಸ್ಟ್ರಾಂಗು? ನೀನೇ ಸ್ಟ್ರಾಂಗು. ಹೌದು, ನಂಗೆ ಏನ್ ಗಿಫ್ಟ್ ತಂದಿದ್ಯಾ? ನಾನು ಬರೀ ಗುಡ್ ಬಾಯ್ಸಿಗೆ ಮಾತ್ರ ಗಿಫ್ಟ್ ತರೋದು. ದಂಪತಿಗಳ ಮಧ್ಯದಲ್ಲೂ ವಿರಸ ಪ್ರಾರಂಭ ಆಗುತ್ತೆ. ಸಮಸ್ಯೆ ಎಂಬತಕ್ಕಂಥದ್ದು ಅಲ್ಲೇ ಉಲ್ಬಣ ಆಗುತ್ತೆ. ಪಪ್ಪ, ನನ್ನನ್ನು ಮಿಸ್ ಮಾಡ್ಕೊಂಡೆ ನೀನು? ತುಂಬ ಮಿಸ್ ಮಾಡ್ಕೊಂಡೆ. ಮತ್ತೆ ಅಷ್ಟು ದೂರ ಹೋಗ್ಬೇಕಾ? ಹೂ ಕಂದ. ನನ್ನನ್ನು ಯಾರು ಕೇರ್ ಮಾಡ್ತಾರೆ? ಶಿವನು ಬೇರೆ ಇಲ್ಲ. ಚಿಂತೆ ಮಾಡಬೇಡ ಕಂದ, ನಾನು ಬಂದಿದ್ದೀನಲ್ವಾ. ಈ ಮನೆ, ಈ ಆಸ್ತಿ ಎಲ್ಲ ನಿನಗೋಸ್ಕರ ತಾನೆ. ನಾನು ಯಾರಿಗೋಸ್ಕರ ದುಡಿತಾ ಇರೋದು? ನಿನಗೋಸ್ಕರ ತಾನೆ, ನಿನ್ಗೊಬ್ಬನಿಗೋಸ್ಕರ ತಾನೆ. ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಹಾಂ, ಕೇಳ್ಕಂದ. ಡ್ಯಾಡ್ ಪ್ರೆಸೆಂಟ್ ತಿಂದೆ ಸೈಕಲ? ಟೀ ತಗೊಳ್ಳಿ. ಅಪ್ಪಂಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ದೆ ಅಲ್ವಾ? ಹೋಗು, ಹೋಮ್ವರ್ಕ್ ಮಾಡ್ಕೋ. ಏ ಬಿಡು, ಪರವಾಗಿಲ್ಲ. ಪಪ್ಪ, ಅಜ್ಜಿನು ಡ್ಯಾಡ್ ಪ್ರೆಸೆಂಟ್ ತಿಂದೆ ಸೈದಿದ್ದ? ಈ ಮನೆ ನೀನು ಕಾಲಿಟ್ಟಿದ್ದಿಂದ ಈ ಮನೆ ನೆಮ್ಮದಿ ಶಾಂತಿ ಎಲ್ಲ ಹಾಳಾಗೋಗಿದೆ. ನಿನ್ನಂತ ಸೊಸೆ ಯಾವ ಶತ್ರುಗೂ ಬರಬಾರ್ದಪ್ಪ. ಒಳ್ಳೇದಾಗಿರೋದಕ್ಕಿಂತ ಕೆಟ್ಟದಾಗಿರೋದೇ ಜಾಸ್ತಿ. ನನ್ ಮಗ ಆಫೀಸಲ್ಲಿ ಕೆಲಸ ಮಾಡ್ತಾನೆ, ನೀನ್ ಮನೆಯಲ್ಲಿ ಆರಾಮಾಗಿ ಮಹಾರಾಣಿ ತರ ಇರು. ನೀನ್ ಅನ್ಕೊಂಡಿರ್ಬೋದು ಈ ಆಸ್ತಿ ಎಲ್ಲ ನಿನಗ್ ಸಿಗತ್ತೆ ಅಂತ. ಈ ಆಸ್ತಿ ಎಲ್ಲ ಯಾವತ್ತಿದ್ರು ನನ್ ಮಗ ಮತ್ತೆ ಮೊಮ್ಮಗನ್ಗೆ ಸೇರೋದು. ನೀನ್ ಅವ್ನ್ ಹೆಂಡತಿ ಅಷ್ಟೇ ಇರ್ಬೋದು, ಆದ್ರೆ ಈ ಮನೆ ಮತ್ತೆ ಆಸ್ತಿ ಮೇಲೆ ನಿಂಗೆ ಯಾವ್ದೇ ತರ ಹಕ್ಕಿಲ್ಲ. ಏನು ಕೇಳಿಸ್ತಾ ಇದ್ಯಾ? ಶಿವ, ಆ ರ್ಯಾಟ್ ಬಾಲ್ಸ್ ಹಣ್ಣಿನ ಹತ್ರ ಇಟ್ಟಿರೋದು ವಿಷ ತಾನೇ, ಅದು ತೆಗ್ದಿಡೋದನ್ನ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಈ ಆಸ್ತಿ ಎಲ್ಲ ನಿನಗ್ ಸಿಗತ್ತೆ ಅಂತ. ಈ ಆಸ್ತಿ ಎಲ್ಲ ಯಾವತ್ತಿದ್ರು ನನ್ ಮಗ ಮತ್ತೆ ಮೊಮ್ಮಗನ್ಗೆ ಸೇರೋದು. ನೀನ್ ಅವ್ನ್ ಹೆಂಡತಿ ಅಷ್ಟೇ ಇರ್ಬೋದು, ಆದ್ರೆ ಈ ಮನೆ ಮತ್ತೆ ಆಸ್ತಿ ಮೇಲೆ ನಿಂಗೆ ಯಾವ್ದೇ ತರ ಹಕ್ಕಿಲ್ಲ. ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ, ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ, ಚಾಚಿಕೊಂಡಿರುವಂತ ನಾಲಿಗೆ, ಚಾಚಿಕೊಂಡಿರುವಂತ ನಾಲಿಗೆ. ಚಿಂತೆ ಮಾಡಬೇಕಂದ, ನಾನು ಬಂದಿದ್ದೀನಲ್ವಾ. ಈ ಮನೆ, ಈ ಆಸ್ತಿ ಎಲ್ಲ ನಿನಗೋಸ್ಕರ ತಾನೆ. ನಾನು ಯಾರಿಗೋಸ್ಕರ ದುಡಿತಾ ಇರೋದು? ನಿನಗೋಸ್ಕರ ತಾನೆ, ನಿನ್ಗೊಬ್ಬನಿಗೋಸ್ಕರ ತಾನೆ.